ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ನಾಗೇಂದ್ರ ಬಾಬು. ಕರಾವಳಿಯಲ್ಲಿ ಮರಣ ಮಳೆ, ಸಾಕಷ್ಟು ಮರಣ ಮೃದಂಗ ಬಾರಿಸಿದೆ. ಆದರೆ ಅದರ ಹಿಂದೆ ಕೇವಲ ಪ್ರಕೃತಿಯ ಕೈವಾಡನ ಅಥವಾ ಮನುಷ್ಯರೇ ತಾವಾಗೆ ಮಾಡಿಕೊಂಡಿರ್ತಕ್ಕಂಥ ಒಂದಷ್ಟು ನಾನ್ಸೆನ್ಸ್ಗಳು ಕೂಡ ಏನಾದರೂ ಇದೆಯಾ ಅನ್ನುವಂಥದ್ದು. ಇನ್ನು ಉತ್ತರ ಕರ್ನಾಟಕದಲ್ಲಿ ಭೀಮೆ ತುಂಬಿ ಹರಿತಾ ಇದೆ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೃಷ್ಣೆ ಕೂಡ ಸಿಕ್ಕಾಪಟ್ಟೆ ಒಳಹರಿವು ಜಾಸ್ತಿ ಆಗಿದೆ. ಇದರಿಂದ ಏನಾಗಬಹುದು ಮುಂದೆ ಅನ್ನುವಂಥದ್ದು, ಆ ಒಂದು ಅಪಾಯದ ಭೀತಿ ಕೂಡ ಜನರನ್ನ ಕಾಡ್ತಾ ಇದೆ. ಒಂದು ಕಡೆ ರೈತರು ಖುಷಿಯಾಗಿದ್ದರೆ ರಾಜ್ಯಾದ್ಯಂತ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ, ಮುಂದೇನಾಗುತ್ತಪ್ಪ ಅನ್ನುವಂಥ ಸ್ವಲ್ಪ ಮಟ್ಟಿಗಿನ ಅಪಾಯದ ಭೀತಿ ಕೂಡ ಕಾಡ್ತಾ ಇದೆ. ಇನ್ನು ಕಮಲ್ ಹಾಸನ್ ವಿಚಾರಕ್ಕೆ ಬಂದರೆ ಇಷ್ಟರ ಮಟ್ಟಿಗಿನ ಮೊಂಡಾಟ ಕರುನಾಡು ಯಾವತ್ತೂ ಕಂಡಿಲ್ಲ, ಇಷ್ಟರ ಮಟ್ಟಿಗೆ ಕನ್ನಡಕ್ಕೆ ಅವಮಾನ ಯಾವತ್ತೂ ಕಂಡಿಲ್ಲ. ಏನು ಇವರೆಲ್ಲ ಏನು ದೊಡ್ಡ ಇದರಿಂದ ಇಳ್ಕೊಂಡು ಬಂದವರ ಮತ್ತೆ ಇವರೇನು ಇತಿಹಾಸ ತಜ್ಞರ? ಬಾಯಿಗೆ ಬಂದಂಗೆ ಏನೋ ಒಂದು ಹೇಳ್ಬಿಟ್ಟು ನಾನು ಕ್ಷಮೆ ಕೇಳಲ್ಲ ಅಂತ ಅಂದರೆ ಅದನ್ನು ಕನ್ನಡಿಗರು ಒಪ್ಕೋಬೇಕಾ? ಮತ್ತು ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಎಷ್ಟು ಮಟ್ಟಿಗೆ ಇದೆ? ಇನ್ನೂ ಅನೇಕ ಸುದ್ದಿಗಳಿದೆ ರಾಜ್ಯದಲ್ಲಿ. ಕರೋನಾ ಯಾವ ಥರದಲ್ಲಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಆ ಎಲ್ಲ ಅಪ್ಡೇಟ್ನ ನಿಮ್ಮ ಮುಂದೆ ತರ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಮಲ್ ಹಾಸನ್ ಮೊಂಡಾಟ, ತಮಿಳು ನಟನ ವಿರುದ್ಧ ಆಕ್ರೋಶ ಸ್ಫೋಟ. ಥಗ್ ಲೈಫ್ ರಿಲೀಸ್ ಬೇಡ, ಕನ್ನಡ ಸಂಘಟನೆಗಳ ಪಟ್ಟು. ರಾಜ್ಯದಲ್ಲಿ ಕೊರೋನಾ ನಾಗಾಲೋಟ, ಒಂದು ವಾರದಲ್ಲಿ 3 ಜೀವಗಳು ಬಲಿ. ಆರೋಗ್ಯ ಇಲಾಖೆಯಿಂದ ಮೃತರ ಡೆತ್ ಆಡಿಟ್. ಬಾರದ ಲೋಕಕ್ಕೆ ಭಾವಗೀತೆಗಳ ಕವಿ ಇಂದು HS ವೆಂಕಟೇಶಮೂರ್ತಿ ಅಂತ್ಯಕ್ರಿಯೆ. ಚಾಮರಾಜಪೇಟೆ TR ಮಿಲ್ನಲ್ಲಿ ಅಂತಿಮ ವಿಧಿವಿಧಾನ. ಕರಾವಳಿ ಜಿಲ್ಲೆ ಮರಣ ಮಳೆಗೆ ಬೆಚ್ಚಿ ಬಿದ್ದೋಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 5ರನ್ನ ಬಲಿ ಪಡೆದಂತ ವರ್ಣರಾಯ. ಮೀನು ಹಿಡಿದಕ್ಕೆ ಹೋದಂತ 2 ನೀರು ಪಾಲಾಗಿದ್ದಾರೆ. ಮಂಗಳೂರಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ. ನೋಡಿ, ಈ ಹಿಂದೆ ಎಲ್ಲ ನಿಮಗೆ ಈ ಕರಾವಳಿ ಭಾಗದಲ್ಲಿ ಅಂತ ನಿಮಗೆ ಬಂದಾಗ ಈ ಶಿರಾಡಿ ಘಾಟು, ಚಾರ್ಮಾಡಿ ಘಾಟು, ಅದಾದ್ಮೇಲೆ ಈ ಉತ್ತರ ಕನ್ನಡ ಜಿಲ್ಲೆ, ಶಿರ್ಸಿ, ಉಡುಪಿ, ಈ ಭಾಗದಲ್ಲಿ ಗುಡ್ಡ ಕುಸಿತಗಳನ್ನ ನೋಡ್ತಾ ಇದ್ದಾರೆ. ಆದರೆ ಮಂಗಳೂರಲ್ಲಿ ಗುಡ್ಡ ಕುಸಿತ ಆಗ್ತಾ ಇರಲ್ಲ. ಆಮೇಲೆ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಮೇನಾಗಿ ಈ ಅಕ್ಕಪಕ್ಕದಲ್ಲಿ ಏರಿಯಾಗಳಲ್ಲಿ ಸಣ್ಣದಾಗಿ ಅದನ್ನು ಗುಡ್ಡ ಕೊರೆದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದನ್ನು ತಕ್ಷಣ ಅಂಥವು ಘಟನೆಗಳು ಸ್ಟಾಪ್ ಆಗಬೇಕು. ಅದಾಗಿಲ್ಲ ಅಂತಾರೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಸಣ್ಣದಾಗಿ ಕೊರೆದು ಬಿಟ್ಬಿಟ್ಟಿರ್ತಾರೆ. ನಮಗೇನೋ ಒಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಏನಕ್ಕೋ ಒಂದು ಸ್ವಲ್ಪ ಕೆಲ್ಸಕ್ಕೆ ಬೇಕಾಗುತ್ತೆ ಅಂತೇಳಿ ಅದನ್ನು ಮಣ್ಣು ತಗೊಂಡು ಬಿಟ್ಬಿಟ್ಟಿರ್ತಾರೆ. ಆದರೆ ಅಲ್ಲಿ ನೀರು ಹಿಂಗಿ ಏನಾಗುತ್ತೆ, ಆ ದೊಡ್ಡ ಮಟ್ಟದಲ್ಲಿ ಘಟನೆಗಳಾಗುತ್ತೆ. ನೋಡಿ, ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದು ಬಿದ್ದಿದೆ. ಅಲ್ಲಿ ಆ ಜಾಗದಲ್ಲಿ ನಿಮಗೆ ಮಂಗಳೂರು ಅಂತಂದರೆ ನೋಡಿ ಇಲ್ಲಿ ಯಾವ ಥರ ಬೀಳ್ತಾರೆ ಅವರು, ಆ ವ್ಯಕ್ತಿ. ಮಳೆ ಅಂತೂ ಇದ್ದೇ ಇರುತ್ತೆ, ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ ಅಲ್ಲಿ. ಆದರೆ ಅವ್ರು ಮಳೆಗೆ ಭಯ ಪಡಲ್ಲ. ನೋಡಿ, ಇಂಥ ಒಂದು ಘಟನೆಗಳಿಂದಾಗಿ ಇವತ್ತು ಭಯಭೀತರಾಗಿದ್ದಾರೆ. ಈ ಬೆಂಗಳೂರಲ್ಲಿ ಆ ಥರ ಮಳೆ ಬಂದರೆ ಭಯ ಪಡ್ತಾರೆ. ಅಯ್ಯೋ, ಬೆಂಗಳೂರು ಜನ ತತ್ತರಿಸಿ ಹೋದ್ರು ಅಂತ ಹೇಳ್ತೀವಿ. ಆದರೆ ಮಂಗಳೂರು ಜನರಿಗೆ ಆ ಥರ ಮಳೆ ಬಂದರೆ ಇದು ಕಾಮನ್ ನಮಗೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದಾಗಿ ಅವರು ಪ್ರತಿಯೊಬ್ಬರು ಕೂಡ ಆತಂಕದಲ್ಲಿದ್ದಾರೆ. ಯಾವಾಗ ಏನಾಗ್ಬಿಡ್ತು ಅಂತೇಳಿ ಆತಂಕದಲ್ಲೇ ಕಾಲವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿರಂತರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ನಲುಗಿದೆ. ರಾತ್ರಿ ಮಲಗಿದ್ದವರು ಅವ್ರಿಗೆ ಏನು ಕನಸು ಕೂಡ ಇಲ್ಲ. ಅವ್ರಿಗೆ ಬೆಳಗ್ಗೆ ನಾವು ಹೇಳ್ತೀವೋ ಹೇಳಲ್ವೋ ಅನ್ನೋವಂಥ ಈ ಥರ ಆಗ್ಬೋದು ಅನ್ನೋವಂಥದ್ದು ಕನಸು ಮನಸ್ಸಿನಲ್ಲೂ ಇಲ್ಲ. ವೆಲ್ಕಮ್ ಬ್ಯಾಕ್. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು ಎಂಥ ಅಪಾಯಕಾರಿ ರೀತಿಯಲ್ಲಿ
ಹುಲಿಕಲ್ ಘಾಟ್ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂಥ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂಥ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಮೇ ಜೂನಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ಥರ ಒಳಹರಿವು ಹೆಚ್ಚಾದರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿ ಆಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ನೋಡಿ, ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿರೋದನ್ನು ಕೂಡ ಗಮನಿಸಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, 4 ದಿನಕ್ಕೆ 100 ಅಡಿ ಬಂದು ತಲುಪಿದೆ. ಇನ್ನು ಉಳಿದವರಂಥದ್ದು 124.80 ಅಡಿ ಅಲ್ವಾ? ಇದೇ ಥರ ಒಳಹರಿವು ಇದ್ದರೆ ಇನ್ನೊಂದು 5-6 ದಿನಕ್ಕೆ ಭರ್ತಿ ಆಗೋಗುತ್ತೆ. ರೈತರು ಸಂತಸವಾಗೇ ಇದ್ದಾರೆ. ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ? ಆರಂಭದಲ್ಲೇ ಈ ಥರ ಭರ್ತಿ ಆಗಿರೋದು ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಏನು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ KRS ಜಲಾಶಯಕ್ಕೆ ಬರ್ತಾ ಇರುವಂತಹ ಒಳ ಹರಿವಿನ ಪ್ರಮಾಣ ಕೂಡ ಸಾಕಷ್ಟು ಹೆಚ್ಚಳ ಆಗ್ತಿರೋ ಕಾರಣಕ್ಕಾಗಿ ಕೇವಲ 1 ವಾರದ ಅಂತರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸುಮಾರು 124 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ KRS ಜಲಾಶಯಕ್ಕೆ ಈಗಾಗಲೇ ಸುಮಾರು 18-20 ಸಾವಿರ ಕ್ಯೂಸೆಕ್ಸ್ ನೀರು ಹೊರ ಬರ್ತಾರ ಕಾರಣಕ್ಕಾಗಿ 1 ವಾರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸಹಜವಾಗಿ ಜೂನ್, ಜುಲೈ, ಆಗಸ್ಟ್ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಕಬಿನಿ ಇರ್ಬೋದು ಮತ್ತು KRS ಜಲಾಶಯ ಇರ್ಬೋದು ತುಂಬ್ತಾ ಇತ್ತು. ಆದರೆ KRSನ ಏನು ಕಾವೇರಿ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗಾಗಲೇ ಏನು 100 ಅಡಿ ತಲುಪಿದೆ. ಈಗಾಗಲೇ ಏನು ಕೃಷಿ ಚಟುವಟಿಕೆಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಇಂತಿಷ್ಟು ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಗೈಡ್ಲೈನ್ಸ್ಗಳಿದೆ. ಸೊ ಹೀಗಾಗಿ ತಮಿಳುನಾಡಿಗೆ ಹರಿಸುವಂತಹ ನೀರನ್ನು ಕೂಡ ಈಗಾಗಲೇ ಹೋಗ್ತಾರ ಕಾರಣಕ್ಕಾಗಿ ಆ ಸಮಸ್ಯೆ ಕೂಡ ಸಾಕಷ್ಟು ಬಗೆಹರುವಂತೆ ಕಾಣುತ್ತೆ. ಸದ್ಯ ಈಗಾಗಲೇ ನಾನಿರುವಂಥದ್ದು ಈಗ ಕಬಿನಿ ಜಲಾಶಯ ನಾಗೇಂದ್ರ. ಈಗಾಗಲೇ ಈ ಒಂದು ಜಲಾಶಯವು ಕೂಡ ಈಗಾಗಲೇ ಭರ್ತಿ ಬಂದು ತಲುಪುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು, ಕಬಿನಿ ಜಲಾಶಯ ಈಗಾಗಲೇ ಮೈದುಂಬಿ ಹರಿತಾ ಇರುವಂಥದ್ದು. ಕಬಿನಿ ಜಲಾಶಯ ಈಗಾಗಲೇ ಭರ್ತಿ ಹಂತಕ್ಕೆ ಬಂದು ತಲುಪಿರುವಂಥದ್ದು. ದೃಶ್ಯ ಗಮನಿಸ್ತಾ ಇರ್ಬೋದು, 84 ಅಡಿ ಸಾಮರ್ಥ್ಯ ಇರುವಂತಹ ಜಲಾಶಯ ಈಗಾಗಲೇ 80 ಅಡಿ ತಲುಪಿದೆ. 80 ಅಡಿ ತಲುಪ್ತಾ ಇದ್ದಾಗಲೇ ಈಗಾಗಲೇ ಏನು ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಹೊರಬಿಡಲಾಗುತ್ತೆ. ಇವತ್ತು ಸದ್ಯಕ್ಕೆ 18,000 ಕ್ಯೂಸೆಕ್ಸ್ ನೀರು ಒಳಹರಿವಿದ್ರೆ ಈಗಾಗಲೇ 8,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಸುಮಾರು 19.5 TMC ನೀರಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಈಗಾಗಲೇ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ 8,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗಾಗಲೇ ಏನೋ ಕಬಿನಿ ಜಲಾಶಯದಿಂದ
ಚಾಮರಾಜನಗರಕ್ಕೂ ಕೂಡ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಜೊತೆಗೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಮೈಸೂರು ಭಾಗಕ್ಕೂ ಕೂಡ ಇಲ್ಲಿಂದಲೇ ಆ ಕುಡಿಯೋ ನೀರನ್ನು ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಇವತ್ತಿನಿಂದ 8,000 ಕ್ಯೂಸೆಸ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಆ ವರ್ಷಕ್ಕೆ 2 ಬಾರಿ ತುಂಬುವಂತಹ ರಾಜ್ಯದ ಏಕೈಕ ಜಲಾಶಯ ಅಂತಂದರೆ ಅದು ಕಬಿನಿ ಜಲಾಶಯ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿ ಮಳೆ ಕಡಿಮೆ ಆಗುತ್ತಾ ಅಥವಾ ಮಳೆ ಹೆಚ್ಚಾದರೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ, ಅಂದರೆ ಈಗಾಗಲೇ ಇವತ್ತಿಗೆ ಮೇ 31ಕ್ಕೆ 8,000 ಕ್ಯೂಸೆಸ್ ನೀರು ಹೊರಬಿಡಲಾಗ್ತಾ ಇದೆ. ಕೇರಳದಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದಲ್ಲಿ ಸುಮಾರು 20ರಿಂದ 30,000 ಕ್ಯೂಸೆಸ್ ನೀರನ್ನು ಹೊರಬಿಡಲಾಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಕಾವೇರಿ ಕೊಳ್ಳದ ಪ್ರದೇಶಗಳಿದೆ, ಆ ಒಂದು ಪ್ರದೇಶಗಳಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗುತ್ತೆ. ಆಗ ಸಾಕಷ್ಟು ಒಂದಷ್ಟು ಅನಾಹುತಗಳು ಸಂಭವಿಸುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿದ್ರೂ ಕೂಡ ಕೇರಳದಲ್ಲೂ ಕೂಡ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈಗಾಗಲೇ ಮೇ ಅಂತ್ಯ ಇದು, ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲೂ ಕೂಡ ಮಳೆ ಆಗುತ್ತೆ. ಸೊ ಹೀಗಾಗಿ ಈ ಬಾರಿ ಅಗತ್ಯಗತ್ಯದಲ್ಲೂ ಕೂಡ ಹೆಚ್ಚು ಮಳೆ ಆಗೋ ಕಾರಣಕ್ಕಾಗಿ ಒಂದಷ್ಟು ಏನೋ ರೈತರಿಗೂ ಕೂಡ ಖುಷಿ ತಂದರೂ ಕೂಡ ಅತಿ ಹೆಚ್ಚು ಮಳೆ ಆದರೂ ಕೂಡ ಸಾಕಷ್ಟು ಅನಾಹುತಗಳಾಗುತ್ತೆ, ಒಂದಷ್ಟು ಬೆಳೆ ಹಾನಿಗಳಾಗುತ್ತೆ. ಸೊ ಹೀಗಾಗಿ ಮಳೆ ಹೆಚ್ಚಾದರೂ ಕಷ್ಟ, ಮಳೆ ಕಡಿಮೆ ಆದರೂ ಕಷ್ಟ. ಎಲ್ಲ ಒಂದು ಕಡೆ ಕಬಿನಿ ಜಲಾಶಯ ಇರ್ಬೋದು, KRS ಜಲಾಶಯಗಳಿರ್ಬೋದು, ಅವಧಿ ಉಲ್ಲವೇ ತುಂಬ್ತಾರೆ ಕಾರಣಕ್ಕಾಗಿ ಸಾಕಷ್ಟು ಸಂತಸ ರೈತರ ಮುಖದಲ್ಲಿ ಈಗ ಕಾಣ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್. ರೈಟ್, ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣ ಕೊಂಚ ಬಿಡು ಕೊಟ್ಟಿದ್ದಾನೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ ಮೂಕನ ಮನೆ. ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ, ಅದರ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಚಂದ ಫಾಲ್ಸ್ ಇದು. ಈ ಫಾಲ್ಸ್ನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಯಾಕಂತಂದರೆ ಜಾರಿಕೆ ಇರುತ್ತೆ ಮತ್ತು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ. ಹಾಗಾಗಿ ಸಕಲೇಶಪುರ ತಾಲೂಕಿನ ಮೂಕನ ಮನೆ ಜಲಪಾತ ಸುಂದರವಾಗಿ ಭೋರ್ಗರಿತಾ ಇದೆ, ಆದರೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಹಾಸನದ ಸಕಲೇಶಪುರದ ಮೂಕನಮನೆ ಜಲಪಾತ ಹಾಲ್ ನೊರೆಯಂತೆ ಹೇಗೆ ಧುಮ್ಮಿಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಸದ್ಯ ಇದನ್ನು ನೀವು ದೃಶ್ಯದಲ್ಲಿ ನೋಡಿ ಆನಂದಿಸಿ. ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂತಂದ್ರೆ ಅಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಹತ್ತಿರಕ್ಕೆ ಹೋಗೋದಕ್ಕೆ. ಸಾಕಷ್ಟು ಅಪಾಯಕಾರಿ ಸ್ಥಳ ಆಗಿರೋದ್ರಿಂದ ಕೂಡ ಅಲ್ಲಿ ಈಗ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ನೋಡಿ. ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ, ಜೂನ್ ಆರಂಭ ಆಗೋಕ್ಕೂ ಮುಂಚೆನೇ ಸಿಕ್ಕಾಪಟ್ಟೆ ಮಳೆ ಆಗಿರೋದರ ಒಂದು ಪರಿಣಾಮವಾಗಿ ಈ ರೀತಿಯಾಗಿ ಜಲಪಾತ ಭೋರ್ಗರಿತಾ ಇದೆ. ಮಂಗಳೂರಿನಲ್ಲಿ ರಹಿಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟು ಹೊರಬರುವಂಥ ಕೆಲಸವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ CM ಸಿದ್ದರಾಮಯ್ಯವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದರೆ ಮುಖಂಡರು ದೂರ ಉಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಅವರ ನೆನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನು ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮೀಟಿಂಗ್. ಶಾಂತಿ ಕಾಪಾಡುವ ಸಂಬಂಧ ನಾಯಕರ ಜೊತೆ ಚರ್ಚೆ ಮಾಡ್ತಾರಂತೆ.
ತಮಿಳು ನಟ ಕಮಲ್ ಹಾಸನ್ ಕನ್ನಡದ ಕುರಿತಾಗಿ ಆಡಿರ್ತಕ್ಕಂತಹ ಮಾತು ಎಂಥ ಒಂದು ವಿವಾದವನ್ನು ಸೃಷ್ಟಿಸಿದೆ ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ಕನ್ನಡಿಗರ ಅಸ್ಮಿತೆಯನ್ನು ಕೆಣಕುವವರ ವಿರುದ್ಧ ಕಾನೂನು ತರಬೇಕಾಗಿದೆ. ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಗಿದೆ. ಇದು ವೀಕ್ಷಕರೇ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಈ ಥರ ನಾಲಿಗೆ ಹರಿಬಿಡೋರ ವಿರುದ್ಧ ಕಠಿಣ ಕಾನೂನನ್ನು ಸರ್ಕಾರ ತರ್ತಾ ಇದೆ ಅಂತ ಹೇಳುವಂಥದ್ದು ನಿಜಕ್ಕೂ ಬಿಗ್ ಎಕ್ಸ್ಕ್ಲೂಸಿವ್. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನು ಜಾರಿ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡದ ವಿರುದ್ಧ ಮಾತನಾಡುವವರ ವಿರುದ್ಧ ಕಾನೂನು ಜಾರಿ, ಶಿವರಾಜ್ ತಂಗಡಗಿ ಭರವಸೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡದ ವಿಚಾರದಲ್ಲಿ ರಾಜ್ಯ ಆಗೋ ಪ್ರಶ್ನೆಯೇ ಇಲ್ಲ. ಕ್ಷಮೆ ಕೇಳುವವರೆಗೆ ನಾವು ಬಿಡೋ ಮಾತೇ ಇಲ್ಲ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು, ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥದ್ದು ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂಥದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು? ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಸಂಘಟನೆ, ಕನ್ನಡ ಪರ ಇರುವಂಥ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರನೂ ಹೇಳಿದೆ ಕ್ಷಮೆ ಕೇಳಲೇಬೇಕು ಅಂತ. ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದದ್ನಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂಥ ಪ್ರಶ್ನೆ ಎಲ್ಲೂ ಬರೋಂಗಿಲ್ಲ. ನಾವು ರಾಜಿಯನ್ನು ಪ್ರಶ್ನೆ ಇರೋಂಗಿಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡೋಂಗಲ್ಲ. ಮುಂದೆ ನಾವೇನು ಮಾಡಿದ್ದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡ್ಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲವನ್ನು ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂಥ ಕಾನೂನು ಏನು ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಡೆಡ್ಲೈನ್ ಮುಗಿದ್ರೂ ಕೂಡ ಅವ್ರು ಕ್ಷಮೆ ಕೇಳಲಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಥಗ್ ಲೈಫ್ ಸಿನಿಮಾ ಏನಾದರೂ ರಿಲೀಸ್ ಮಾಡಿದ್ರೆ ಕರ್ನಾಟಕದಲ್ಲಿ ಥಿಯೇಟರ್ ಉಳಿಯೋದಿಲ್ಲ, ನುಗ್ಗಿ ಧ್ವಂಸವನ್ನು ಮಾಡ್ತೀವಿ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ನೋಡಬೇಕು ಅಂದರೆ ತಮಿಳುನಾಡಿಗೆ ಹೋಗಿ, ಕರ್ನಾಟಕ ರಾಜ್ಯದಲ್ಲಿ ಕ್ಷಮೆ ಕೇಳೋವರೆಗೂ ಕೂಡ ಬಿಡುಗಡೆ ಆಗಬಾರ್ದು. ಒಂದು ವೇಳೆ ನೀವೇನಾದರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದೆ ಆದರೆ ನಾವು ಥಿಯೇಟರ್ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾರಾಯಣಗೌಡ ಅವರು. ಎಸ್, ನಮ್ಮ ಜೊತೆಗೆ ಕರಿವೆ ನಾರಾಯಣಗೌಡರು ಇದ್ದಾರೆ, ಮಾತಾಡಿಸ್ತೀನಿ ನಾನು. ಸರ್, ಥಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗುತ್ತೆ. ಒಂದು ಕಡೆ ಕ್ಷಮೆ ಕೇಳ್ತಿಲ್ಲ ಕಮಲ್ ಹಾಸನ್ ಅವರು, ನಿಮ್ಮ ಹೋರಾಟ ಯಾವ ರೀತಿ ಸರ್? ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ 5ನೇ ತಾರೀಕು ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ. ಆಗಬೇಕು ಅನ್ನೋದಾದರೆ ಅವರು ಕ್ಷಮೆ ಯೋಚಿಸಲೇಬೇಕು. ಅದನ್ನು ಮೀರಿ ಯಾರಾದರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ಆ ಚಿತ್ರಮಂದಿರದ ಮಾಲೀಕರೇ ಹೊಣೆ ಹೊರಬೇಕಾಗತ್ತೆ. ಈಗ ಕೆಲ ಅಭಿಮಾನಿಗಳು ಆ ಸಿನಿಮಾ ನೋಡಬೇಕಂತ ಕುಂತಿದ್ದಾರೆ, ಕಾಯ್ತಾ ಇದ್ದಾರೆ. ಒಂದು ಕಡೆ ಕಮಲ್ ಹಾಸನ್ ಸಹ ಹೇಳಿದ್ದಾರೆ, ನಮ್ಮ ಅಭಿಮಾನಿಗಳು ಸಿನಿಮಾ ನೋಡ್ತಾರಂತ. ಆ ಹುಚ್ಚುತನ ಯಾರಿಗಾರು ಇದ್ದರೆ ಅವರು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಇಂಥ ಸಂದರ್ಭಕ್ಕೆ ನಾವು ಅವರು ಸಿನಿಮಾ ನೋಡಬೇಕು ಅನ್ನೋ ಹುಚ್ಚಿರೋರು ಯಾರು ಅಭಿಮಾನಿಗಳಿದ್ದರೆ
ನಿಮ್ಗೆ ಅಂಥ ಹುಚ್ಚು ಬಿಡಬೇಕು ಅಂದರೆ ಹೋಗಿ ತಮಿಳ್ನಾಡಲ್ಲಿ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಅಂಥದ್ದೇನಾದ್ರು ತೀರ್ಮಾನ ತೊಗೊಂಡ್ರೆ ಅಭಿಮಾನಿಗಳು ಅನ್ನೋದು ನೋಡ್ದಲ್ಲೇ ನಾವು ತೀರ್ಮಾನ ಬೇರೆ ಥರ ತೊಗೋತೀವಿ. ಹೋರಾಟ ಯಾವ ರೀತಿ ಇರುತ್ತೆ ಸರ್? ಅಕಸ್ಮಾತ್ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಹೋರಾಟ ಸರ್? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಥಿಯೇಟ್ರುಗಳು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಮಾಲೀಕರೇ. ಯಾವುದೇ ಕಾರಣಕ್ಕೂ ಮಾಲೀಕರು ಥಿಯೇಟ್ರುಗಳಿಗೆ ಹಾನಿ ಆಗಬಾರ್ದು ಅನ್ನೋದಾದರೆ ನಿಮ್ಮ ಥಿಯೇಟ್ರಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗಬಾರ್ದು. ಫಿಲ್ಮ್ ಚೇಂಬರ್ಸ್ ಟೈಮ್ ಕೊಡ್ತಿದ್ರು, ಇವತ್ತು ಕೊನೆಯ ದಿನ ಅಂತ ಕ್ಷಮೆ ಕೇಳಿ ಅಂತ ಹೇಳಿದ್ರೆ ಈಗ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಇನ್ನು 3 ದಿನ ಮಾಡಿದರೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ ಸರ್. ವಾಣಿಜ್ಯ ಮಂಡಳಿ ಹೋಗಿ ಮನವಿ ಮಾಡ್ಕೊಳ್ಳೋದಾಗಲಿ, ಅವ್ರ ಮುಂದೆ ಕೈಕಟ್ಟಿ ನಿಲ್ಲೋದಾಗಲಿ, ಇಲ್ಲ ಅವ್ರನ್ನ ಗೋಗೂರಿಯೋದಾಗಲಿ ಯಾವುದೂ ಮಾಡಬಾರ್ದು. ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಕಮಲಾಸನೇ ಹೊರತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಲ್ಲ. ಆಗಿರುವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನಾದ್ರೂ ಒಂದಷ್ಟು ತಾಕತ್ತಿದೆ, ವಾಣಿಜ್ಯ ಮಂಡಳಿಗೆ ಅಧಿಕಾರ ಇದೆ ಅನ್ನೋದಾದರೆ ಆ ಸಿನಿಮಾವನ್ನು ಬಂದ್ ಮಾಡಿ ನಿಮ್ಮ ಅಧಿಕಾರ ಏನು ಅನ್ನೋದನ್ನ ಕನ್ನಡಿಗರಿಗೆ ತೋರಿಸ್ಕೊಡಿ. ಶಿವರಾಜ್ ಕುಮಾರ್ ಸರ್ ಅವ್ರ ಪರವಾಗಿ ಮಾತಾಡಿದ್ದಾರೆ, ನ್ಯೂಸ್ ಅವ್ರ ಭೇಟಿಗೆ ಮಾಡಲು ಮುಂದಾಗ್ತಿದ್ದಾರೆ ಸರ್, ಏನು ವಿಚಾರ ಸರ್? ಶಿವರಾಜ್ ಕುಮಾರ್ ಬಗ್ಗೆ ವ್ಯಕ್ತಿಗತವಾಗಿ ನಮಗೆ ಭಾರಿ ದೊಡ್ಡ ಅಭಿಮಾನ. ಆ ಕುಟುಂಬ, ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳಾಗಿ ಕನ್ನಡ ಹೋರಾಟಕ್ಕೆ ಬಂದವರು. ದೊಡ್ಡ ಮನೆ ಬಗ್ಗೆ ಭಾರಿ ಗೌರವ ಇದೆ, ಆದರೆ ಕನ್ನಡದ ಬಗ್ಗೆ ಏನಾದರೂ ಗೌರವ ತೋರಿಸ್ಲಿಲ್ಲ ಅಂದರೆ ನಾವು ಯಾರ ಬಗ್ಗೆನೂ ಗೌರವ ತೋರಿಸಲ್ಲ. ಎಸ್ ಸರ್, ಇದಿಷ್ಟು ಕರವೇ ನಾರಾಯಣಗೌಡರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನಿನ್ನೆ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಅಸ್ತಂಗತರಾದರು. ಇಂದು ಭಾವಗೀತೆಗಳ ಕವಿಯ ಅಂತ್ಯ ಸಂಸ್ಕಾರ ಚಾಮರಾಜಪೇಟೆಯ TR ಮಿಲ್ನಲ್ಲಿ ಅಂತ್ಯಕ್ರಿಯೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ನಡೆಯಲಿದೆ. ಚಾಮರಾಜಪೇಟೆಯ TR ಮಿಲ್ನಲ್ಲಿ ಇಂದು ಎಚ್.ಎಸ್.ವಿಯವರ ಅಂತ್ಯಕ್ರಿಯೆ. ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದ ಕವಿ ವೆಂಕಟೇಶ್ ಮೂರ್ತಿಯವರ ಪಾರ್ಥಿವ ಶರೀರವನ್ನು ನಿನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗಿತ್ತು. ನಾಡಿನ ಸಾಹಿತ್ಯ ಲೋಕದ ಗಣ್ಯರು ಎಲ್ಲರೂ ಕೂಡ ಬಂದು ದರ್ಶನವನ್ನು ಪಡ್ಕೊಂಡ್ರು. ಎಚ್.ಎಸ್.ವಿ ಅವರ ರಚನೆಯ ಭಾವಗೀತೆಗಳನ್ನು ಹಾಡುವ ಮುಖಾಂತರ ಅವರಿಗೆ ಗೌರವವನ್ನು ಸಮರ್ಪಿಸಲಾಯಿತು. ತಮ್ಮ ಭಾವಗೀತೆಗಳ ಮುಖಾಂತರ, ತಮ್ಮ ಸಾಹಿತ್ಯದ ಮುಖಾಂತರ ಕನ್ನಡದ ಘನತೆಯನ್ನು ಇನ್ನಷ್ಟು ಮೇಲ್ಮೆಗೇರಿಸಿದವರು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿದ್ದಂಥವರು, ಸಾಹಿತ್ಯಾಸಕ್ತರ ಮನಗೆದ್ದಂಥವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ವಯೋಸಹಜ ಕಾಯಿಲೆಗಳಿಂದಾಗಿ ಕವಿ ಎಚ್.ಎಸ್.ವಿ ಇಹಲೋಕವನ್ನು ತೊರೆದಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಭಾವ ಆಗಕ್ಕೆ ಮುಂಚೆ ನಮ್ಮ ಅಣ್ಣನ ಮದುವೆಯಲ್ಲಿ ಬಂದಿದ್ದರು. ಅವರು ಬಂದಾಗ ನನ್ನ ತಂಗಿ ನೋಡಿ ಮೆಚ್ಚಿಕೊಂಡು 67ನೇ ಇಸ್ವಿಯಲ್ಲಿ ಮದುವೆ ಮಾಡಿಕೊಂಡ್ರು. ನಾನು ಆವಾಗಿಂದ 64ನೇ ಇಸ್ವಿಯಲ್ಲಿ ನಾವು ಫ್ರೆಂಡ್ಸಾಗೇ ಇದ್ದೀವಿ. ನಮ್ಮ ಭಾವ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಸ್ನೇಹಿತರೇ ಜಾಸ್ತಿ. ಅವರಿಂದ ಅನೇಕ ಭಾಳ ಸ್ವಭಾವದವರು, ಒಳ್ಳೆಯ ಸ್ವಭಾವದವರು. ಆವಾಗಿಂದ ನಾವು ಸ್ನೇಹಿತರಾಗೇ ಇದ್ದೀವಿ. ನಾವು ನಮ್ಮ ದೊಡ್ಡ ಸಂಸಾರ ನಮ್ಮದು. ನಾವು ಅಣ್ಣ ತಮ್ಮಂದರು 10 ಜನ, ನಾವು 6 ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು 4. ನನ್ನ ತಂಗಿ ಇವಳು 2ನೇವಳು, ರಾಜಲಕ್ಷ್ಮಿ 2ನೇವಳು, ದೊಡ್ಡವಳು ಅಕ್ಕ. ನಮ್ಮ ಅಣ್ಣ ಒಬ್ಬರು ಇದ್ದಾರೆ, ಅವರು ಹೋದ್ರು ಈಗ ಇಲ್ಲ. ಅವರಿಂದ ನಾನು ಅನೇಕ, ನನಗೇನೋ ಗುರುಗಳವರು, ನನಗೆ ಸಾಹಿತ್ಯವನ್ನು ಕಲಿಸಿದಂಥವರು. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬೆಸ್ಕಾಮಲ್ಲಿದ್ದೆ, ರಿಟೈರ್ ಆಗಿ 20 ವರ್ಷ ಆಗಿದೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಹೂವಿನ ಜೊತೆಗೆ ನಾರು ಅನ್ನೋ ಹಾಗೆ ನಾನು ಕೂಡ ಅನೇಕ ಕವನ ಸಂಕಲನ ಅವರೇ ಬಿಡುಗಡೆ ಮಾಡ್ತಿದ್ದಾರೆ, ಅವರೇ ಬರೆಸಿದ್ದಾರೆ. ನನ್ನ ಕಥೆ ಅಂತ ಒಂದು ಸ್ವತಃ ಕಥೆ ಬರೆದಿದ್ದೀನಿ. ಹೀಗಾಗಿ ನನಗೆ ಭಾಳ ದುಃಖ ಆಗಿದೆ. ನನಗೆ ನೆನಪಾಗೋದು ಕನ್ನಡದ ಅತ್ಯುತ್ತಮ ಕವಿ, ನಾಟಕಕಾರ ಮಾತ್ರ ಅಲ್ಲ, ನನ್ನ ಒಬ್ಬ ಆತ್ಮೀಯ ಹಿತೈಷಿ ಮತ್ತು ಮಾರ್ಗದರ್ಶಕ, ಪರೋಕ್ಷ ಗುರು ಅಂತ ಕೂಡ ಹೇಳ್ಬೋದು. ಅವರ ಒಂದು ಪರಿಚಯ ಸುಮಾರು 85ರಿಂದ, ಅಂದರೆ ಸುಮಾರು 44 ದಶಕಗಳ ಪರಿಚಯ. ನಮ್ಮ ಪರಿಚಯ ಆಗಿದ್ದದ್ದು ಕವಿತೆಯ ಮೂಲಕವೇ. ನನ್ನ ಒಂದು ಕವನ ಸಂಕಲನಕ್ಕೆ ಅವರು ಮುನ್ನುಡಿಯನ್ನು ಬರೆದರು. ಆನಂತರ ಅವರೇ ಅದನ್ನು ಪ್ರಕಟಣೆಗೆ ಸಹಾಯ ಮಾಡಿದರು. ಅದಕ್ಕೆ GSS ಅವರಿಂದ ಬೆನ್ನುಡಿ ಬರೆಸಿದರು. ಹೀಗೆ
ಪ್ರೀತಿಯೇ ಮೈವೆತ್ತಂತಹ ಒಂದು ಸಂಪೂರ್ಣ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅಷ್ಟು ಅಗಾಧವಾದ ಒಂದು ಜ್ಞಾನ, ಇಂಥ ಒಂದು ಸಾಹಿತ್ಯದ ಭಂಡಾರವನ್ನು, ನಿಧಿಯನ್ನು ನಮಗೆ ಕೊಟ್ಟು ಆ ಒಂದು ಎರಾನೇ ಇವತ್ತು ಮುಗಿದೋಯ್ತು, ಕಂಪ್ಲೀಟ್ ಆಯಿತು. ಎಲ್ಲರೂ ಬೇಕು ಅವರಿಗೆ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋರು. ಅವ್ರ ಫ್ಯಾಮಿಲಿನ ನೋಡ್ಬೋದು, ಸೊಸೆಯರನ್ನೆಲ್ಲ ಎಷ್ಟು ಮಕ್ಕಳಂತೆ ನೋಡ್ಕೊತಾ ಇದ್ರು, ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು. ಇದಿಷ್ಟು ಈ ಕ್ಷಣದವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.